ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಲ್ಲಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ನಮ್ಮ ಜೊತೆ ಕಂಡೋರ್ ಮನೆ ಕತೆ ಡೈರೆಕ್ಟ್ರು ಹಾಗೂ ಹೀರೋ ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ, ಒಂದಷ್ಟು ಮಾಹಿತಿಗಳನ್ನ ಅಂದ್ಕೋಣ. ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅವ್ರದಂತೂ ಮೀಟ್ ಮಾಡ್ತಲೇ ಇದ್ದೀನಿ, ಸಿಗ್ತಾ ಇರ್ತೀವಿ. ಮಾತುಕತೆ ವಿತ್ ಕಂಡೋರ್ ಮನೆ ಕತೆ. ನಿಮ್ಮ ಜೊತೆ ನನ್ನ ಹೆಸರು ಪ್ರಣವ್ ಶೆಟ್ಟಿ ಅಂತ ಸರ್. ಇದು ಬಂದ್ಬಿಟ್ಟು ನನ್ನ ಡೆಬ್ಯೂ ಮೂವಿ. ಕಾಮಿಡಿ ಕಿಲಾಡಿಗಳು ಸೂರಜ್ ಅವರೇ ಬೇಕು ಅಂತ ಎಸ್ಪೆಷಲಿ ನಾವು ಕತೆ ನರೇಟ್ ಮಾಡಬೇಕಾದ್ರೆ, ಕತೆ ರೆಡಿ ಮಾಡಬೇಕಾದ್ರೂ ನಾವು ಅವ್ರನ್ನೇ ಮೈಂಡಲ್ಲಿ ಇಟ್ಕೊಂಡು ಸೊ ನಿಮ್ಗೆ ಸಿನಿಮಾ ನೋಡಿದಾಗ ಕ್ಲೀನಾಗಿ ಈ ಪಾತ್ರಕ್ಕೆ, ಈ ಕಂಟೆಂಟ್ಗೆ, ಸೂರಜ್ಗೆ ಹೇಳಿ ಮಾಡಿಸಿರೋ ಥರ ಈ ಕಂಟೆಂಟ್ ನಿಮಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾವು ಒಂದು ಪ್ರಯತ್ನ ಹೊಸ. ಯಾವ ಅರ್ಥದಲ್ಲಿ ಹೇಳಿದ್ರು ನೀವೀಗ? ಅಂದ್ರೆ ನಿಮಗೆ ಯಾವ ಅರ್ಥ ಅಂದ್ರೆ ಕಂಟೆಂಟ್ ಒಂದು ಕ್ಲೀನ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಓಕೆನಾ? ಅದ್ರ ಜೊತೆಗೆ ಒಂದು ಕಾಮಿಡಿ ಆಗಿ, ಒಬ್ಬ ಸೀರಿಯಸ್ ಮ್ಯಾನ್ ಆಗಿ, ಆಮೇಲೆ ನಿಮಗೆ ಒಬ್ಬ ನಟನ ಹೇಗೆಲ್ಲ ತೋರಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಂಡೋರ್ ಮನೆ ಕತೆ ಅನ್ನೋದು ಒಂದು ರೆಡಿ ಆಗಿದೆ. ಓಕೆ. ಸೊ ನಿಮಗೆ ಅವ್ರನ್ನೇ ಯಾಕೆ ಚೂಸ್ ಮಾಡಬೇಕು ಅಂದ್ರೆ ಏನಾದರೂ ಸರ್, ಇವಾಗ ನಾವು ಒಂದು ಕೆಲವೊಂದು ಪಾತ್ರ ಬರಿಬೇಕಾದ್ರೆ ನಮಗೆ ಕೆಲವೊಂದು ಆಕ್ಟರ್ಸ್ಗಳು ಬರ್ತಾ ಹೋಗ್ತಾರೆ ತಲೆಯಲ್ಲಿ. ಹೌದು. ಸೊ ನಾವು ಫಸ್ಟ್ ಎಸ್ಪೆಷಲಿ ಈ ಕ್ಯಾರೆಕ್ಟರ್ ಬರ್ದಿದ ತಕ್ಷಣ ನಮಗೆ ಒಂದು 4 ಜನ ರೈಟರ್ಗಳಿಗೆ ಅಟ್ ಎ ಟೈಮ್ ಇವರೇ ಕಾಣಿಸಿರೋದು ನಮಗೆ ಅಟ್ ಎ ಟೈಮ್. ಸೊ ಹಾಗಾಗಿ ನಾವು ಫಿಕ್ಸ್ ಮಾಡಿ ಈ ಕಥೆ ಇವರೊಬ್ಬರಿಗೆ ನರೇಟ್ ಮಾಡಿದ್ದು. ಓಕೆ. ಸರ್ಗೆ ಕೋಲ್ಡ್ ಡ್ರಿಂಕ್ಸ್ ಏನಿದ್ರು ಹೇಳಿ ಸರ್, ಹೆಂಗಿತ್ತು ಕಂಡೋರ್ ಮನೆ ಕತೆ? ನಿಮ್ಮನೆ ಕತೆ ಇದು. ನನಗೆ ಅದೇ ಫಸ್ಟ್ ಟೈಮ್ ನಾನು ಲೀಡ್ ಆಗಿ ಮಾಡ್ತಿರೋದು. ಸೊ ತುಂಬಾನೇ ಖುಷಿ ಇದೆ, ಯಾಕಂದ್ರೆ ಅವರು ಫಸ್ಟ್ ಟೈಮ್ ಫೋನ್ ಮಾಡಿ ಹಿಂಗೆ ಲೀಡ್ ಆಗಿ ಮಾಡ್ಬೇಕು, ಹಿಂಗೆ ಕತೆ ಇದೆ. ಒಂಚೂರು ಭಯ ಆಯ್ತು ನನಗೆ, ಸುಮ್ಮನೆ ಬೇಕಾ ಲೀಡ್ ಆಗಿ ಮಾಡ್ಬೇಕಾ ಬೇಡವಾ ಅಂತ. ಅದ್ರ ಪರವಾಗಿಲ್ಲ, ಒಬ್ರು ಫೋನ್ ಮಾಡಿ ಕೇಳ್ತಿದ್ದಾರೆ ಅಂದ್ರೆ ಏನೋ ಸಮಥಿಂಗ್ ಇರುತ್ತೆ, ಹೋಗುವ ಅಂತ ಫಸ್ಟ್ ಟೈಮ್ ಒಂದ್ಸಲಿ ಮೀಟ್ ಮಾಡಿದೆ. ಫಸ್ಟ್ ಟೈಮ್ ಮೀಟ್ ಮಾಡಿ ಒಂದ್ಸಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ರು. ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತು. ಆಮೇಲೆ ಒಂಚೂರು ಭಯ ಇತ್ತು, ಮಾಡ್ಬೇಕಾ ಬೇಡ ಅಂತ. ನಾನು ಹಂಗೆ ಒಂಚೂರು ನಿಲ್ಲದೆ ಸುಮ್ಮನೆ ಇದ್ದೆ. ಮತ್ತೆ ಫೋನ್ ಮಾಡಿದ್ರು, ಮತ್ತೊಂದ್ಸಲ ಮೀಟ್ ಮಾಡಿದ್ರು, ಮತ್ತೆ ಸುಮ್ಮನೆ ಇದ್ದೆ. ಮತ್ತೆ ಫೋನ್ ಮಾಡಿದ್ರು, ಮತ್ತೊಂದ್ಸಲ ಮೀಟ್ ಮಾಡಿದ್ರು, ಮತ್ತೆ ಸುಮ್ಮನೆ ಇದ್ದೆ. ಆಮೇಲೆ ಸರ್ ನೀವು ಫೈನಲ್ ಆಗಿ ಹೇಳಿ, ನೀವು ಕರೆಕ್ಟಾಗಿ ಹೇಳಿ, ಮಾಡ್ತೀರಾ ಇಲ್ವಾ, ಏನು ಹೇಳಿ, ಕರೆಕ್ಟಾಗಿ ಹೇಳಿ, ನಾವು ಶೂಟಿಂಗ್ ಹೋಗ್ತಿದ್ವಿ ಅದಕ್ಕೋಸ್ಕರ. ಓಕೆ. ಇಲ್ಲ ಅವ್ರಂಗೆ ಮಾತಾಡೋಕೆ ಒಂಚೂರು ಭಯ ಇತ್ತು ನನಗೆ. ಇಲ್ಲ ಸರ್ ಮಾಡ್ತೀನಿ ಬಿಡಿ, ಮಾಡುವ ಅಂತೇಳಿ ಆಮೇಲೆ ಒಪ್ಕೊಂಡು ಮಾಡಿದೆ. ಸೊ ಕತೆ ತುಂಬಾ ಚೆನ್ನಾಗಿದೆ. ಸೊ ಫ್ಯಾಮಿಲಿ ಡ್ರಾಮಾ, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್, ಫೈಟು ಗೀಟ್ ಎಲ್ಲ ಏನಿಲ್ಲ. ಹಂಗೇನಿಲ್ಲ, ಬಟ್ ಎಲ್ಲ ಸಿನಿಮಾಗೆ ಬಂದು ಕೂತ್ರೆ ನಾನು ಅದೇ ಹೇಳ್ತೀನಿ, ಇದರಲ್ಲಿ ಫೈಟ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಲವ್ ಇದೆ, ರೊಮ್ಯಾನ್ಸ್ ಇದೆ. ಇದ್ರಲ್ಲಿ ರೊಮ್ಯಾನ್ಸ್ ಇದೆ, ನಾವು ಕೇಳಿದೀವಿ ಅದೇ. ಬಟ್ ಇದರಲ್ಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್. ಕಂಪ್ಲೀಟ್ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಅತ್ತೆ ಮತ್ತೆ ಅಳಿಯಂದು ಒಂದು ಕಮ್ಯುನಿಕೇಶನ್ ಹೆಂಗಿರುತ್ತೆ ಒಂದೇ ಮನೇಲಿ ಇದ್ದಾಗ. ಮನೆ ಅಳಿಯ. ಆಮೇಲೆ ಇನ್ನೊಂದು, ಅವರು ನಾವು ಫೋನ್ ಪದೇ ಮಾಡ್ತಿದ್ದಕ್ಕೊಂದು ಚಿಕ್ಕ ರೀಸನ್ ಇದೆ ಸರ್. ಏನಂದ್ರೆ ಈ ಪ್ಲಾಟ್ ನಾವು ಸ್ಟಾರ್ಟಿಂಗ್ ಮಾಡ್ಕೊಂಡಾಗ ಬೇರೆ ಒಬ್ರು ಪ್ರೊಡ್ಯೂಸರ್ ಇದ್ರು, ನಾಟ್ ದಿಸ್ ಪ್ರೊಡ್ಯೂಸರ್, ಇನ್ನೊಬ್ರು ಇದ್ರು. ಸೊ ಅವರೊಂದು ಸಜೆಷನ್ ಕೊಟ್ಟರು, ಗೊತ್ತಲ್ಲ ಸರ್, ಫಸ್ಟ್ ಸಿನಿಮಾ ಅವ್ರು ಕೊಡೋ ಸಜೆಷನ್ ತಗೊಳ್ಳೇಬೇಕಾಗುತ್ತೆ. ಅವ್ರೇನಂತ ಹೇಳಿದ್ರು ಅಂದ್ರೆ ಕಂಪ್ಲೀಟ್ ಸಿನಿಮಾ ಉತ್ತರ ಕರ್ನಾಟಕ ಭಾಷೆಗೆ ಹೋಗೋಣ ಅಂತ ಹೇಳಿದ್ರು. ನಮಗೆ ಏನ್ ಭಯ ಇತ್ತು ಅಂದ್ರೆ, ಸಿನಿಮಾ ಏನಾದ್ರು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾಡಿದ್ರೆ ಸಿನಿಮಾ ಡೈಲಾಗ್ಸ್ಗಿಂತ ಬಿಪೆ ಜಾಸ್ತಿ ಆಗ್ಬೇಕು ಅಂತ ನಮ್ಗೆ ಒಂದು ಮನ್ಸಲ್ಲಿತ್ತು. ಆ ಒಂದು ಕಾರಣಕ್ಕೆ ಇವ್ರು ಒಂದ್ ಸ್ವಲ್ಪ ಇನ್ ದ ಬ್ಯಾಕ್ ಎಂಡ್ ಆಗಿದ್ರು. ಉತ್ತರ ಕರ್ನಾಟಕ ಭಾಷೆ ಹೆಂಗ್ ಮಾಡೋದು, ಫಸ್ಟ್ ಅಟೆಂಪ್ಟೇ ನಾವು ಈ ಬೀಪ್ಗಳೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಹೆಂಗ್ ನೋಡ್ತಾರೆ ಜನ, ಅದು ಬೇರೆ, ಇದು ಫ್ಯಾಮಿಲಿ ಡ್ರಾಮಾ ಬೇರೆ. ಸೊ ಆ ಒಂದು ಕಾರಣಕ್ಕೆ ಅವರೊಂದು ಬ್ಯಾಕ್ ಸ್ಟೆಪ್ ಹಾಕಿದ್ದು ಹೊರತು ಬೇರೆ ಇನ್ನೇನ್ ರೀಸನ್ ಇಲ್ಲ ಸರ್. ಇಲ್ಲಿ ಟೀಮ್ ಈಗ ಡೈರೆಕ್ಟರ್ ನಾರ್ತ್ ಸೈಡ್ ಆಗಿದ್ರೆ ಸಾರಿ ಕಂಪ್ಲೀಟ್ ಅದರ ಫ್ಲೇವರ್ ಗೊತ್ತಿರುತ್ತೆ ಏನಾಗುತ್ತಾ ಹೆಂಗೆ ಅಂತ. ಸೊ ಒಮ್ಮೆಲೆ ನಾರ್ತ್ ಅಂದ ತಕ್ಷಣ ಸೊ ನಂಗೆ ಒಂಚೂರು ಕನ್ಫ್ಯೂಸ್ ಆಯ್ತು, ಏನ್ ಮಾಡ್ಲಿ, ಬೇಕಾ ಬೇಡ. ಬಟ್ ನಾನು ಒಪ್ಕೋತಿದ್ದೆ, ಬಟ್ ಆದ್ರೂ ಒಂದು ಕನ್ಫ್ಯೂಷನ್ ಒಂದು ಇರುತ್ತೆ ಅಲ್ವಾ. ಸೊ ಬಟ್ ಒಪ್ಕೊಂಡೆ. ಆಮೇಲೆ ಉತ್ತರ ಕರ್ನಾಟಕ ಬೇಡ, ಇರೋ ಬೆಂಗಳೂರು ಸ್ಲ್ಯಾಂಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆಮೇಲೆ ಅಲ್ಲಿಂದ ಆಚೆ ಬಂದು. ನಿಮಗೆ ಡೆಬ್ಯೂ ಅಂದ್ರೆ ಬಿಟ್ವೀನ್ ಹಿಂದ್ಗಡೆ ಸರ್, ನಾನು ಕಲ್ಟ್ ಅಂತ ಒಂದು ಪ್ರೊಡಕ್ಷನ್ ಕಂಪನಿ ಇತ್ತು ಸರ್. ಕಲ್ಟ್ ಜಿಮ್ ಎಲ್ಲ ಇದೆಯಲ್ಲ ಸರ್, ಅದರದ್ದು ಒಂದು ಕಾರ್ಪೊರೇಟ್ ಕಂಪನಿ ಇದೆ. ಅದು ನಿಮಗೆ ಆನ್ಲೈನ್ ಎಕ್ಸಸೈಸಸ್ಗಳು, ಆನ್ಲೈನ್ ಯೋಗ ಕ್ಲಾಸಸ್ ಇದೆಲ್ಲ ನಡೀತಾ ಇರುತ್ತೆ. ಅಲ್ಲಿ ನಾನು ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ಅಲ್ಲಿಂದ ಆಚೆ ಬಂದು ಒಂದೆರಡು ಶಾರ್ಟ್ ಫಿಲ್ಮ್ ಮಾಡಿದೆ. ಅದಾದ್ಮೇಲೆ ಸ್ನೇಹಿತರು ಒಂದು 3 ಜನ ಸಿನಿಮಾ ಮಾಡಿದ್ರು, ಅವ್ರ ಜೊತೆ ಅಸೋಸಿಯೇಟ್ ಆಗಿ 1-2-3 ಸಿನಿಮಾ ವರ್ಕ್ ಮಾಡಿದೆ. ಆಮೇಲೆ ಸರಿ ನಾವೊಂದು ಚಾನ್ಸ್ ತಗೊಳ್ಳೋಣ, ಈಗ ಎಷ್ಟು ದಿನ ಅಂತ ಮಾಡ್ಕೊಂಡಿರೋದು ಅಂತ ಹೇಳಿ ಕೊನೆ ಕಂಡೋರ್ ಮನೆ ಕತೆ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ವಿ. ಸರ್ ಬಟ್ ಒಳ್ಳೆ ಥಾಟ್ಸ್ ಇದೆ ಈಗಲೂ ಅಷ್ಟೇ. ಆಗ್ಲೂ ಸಿನಿಮಾ ಶೂಟ್ ಮಾಡ್ಬೇಕಾದ್ರು
ಈ ಕತೆ ಮಾಡ್ತಿದ್ವಿ, ಬಟ್ ಅವ್ರು ಇನ್ನೂ ಬೇರೆ ಬೇರೆ ಹೊಸ ಹೊಸ ಥಾಟ್ ನೆಕ್ಸ್ಟ್ ಹಿಂಗೆಲ್ಲ ಮಾಡುವ ಈ ತರ ಹೊಸ ಕೆಲವೊಂದು ಒಳ್ಳೆ ಲೈನ್ಸ್ ಹೇಳ್ತಿದ್ರು. ಸೊ ಆಗ್ಲೂ ನಿಮ್ಗೆ ಕಳ್ಸುತ್ತೆ, ಒಳ್ಳೆ ಥಾಟ್ಸ್ ಇದೆ, ಸೊ ಇನ್ನು ಮಾಡ್ಬೇಕು ಅಂತ. ಈಗಲೂ ಅಷ್ಟೇ ಆ ಸಿನಿಮಾ ಆದ್ರೂ ಎಷ್ಟೋ ಕತೆಗಳನ್ನ ಕೂತು ಮಾಡಿದೀವಿ, ಹೌದು, ಎಷ್ಟೋ ಅಂದ್ರೆ ಚರ್ಚೆ ಮಾಡಿದೀವಿ ಬೇರೆ ಬೇರೆ ಕತೆಗಳಿಗೆ. ಈ ಸಿನಿಮಾ ಮುಗಿಯೋಷ್ಟಲ್ಲಿ ಸರ್ ನಾವು ಕಾಂಬೋಲ್ ಮಾಡಬೇಕು ಅಂತ 4 ಸಿನಿಮಾ ರೆಡಿ ಇದೆ, ಕತೆ 4 ಸಿನಿಮಾ ಕತೆ ರೆಡಿ ಇದೆ ಕಾಂಬೋಲೆ. ಓಕೆ, ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಓಕೆ, ಬಟ್ ಒಂದೊಂದು ಈ ಮನೆ ಕತೆ ಮೇಲೆ ಅದು ನಿಂತಿದೆ ಅಲ್ವಾ? ಹೌದು ಸರ್. ನಾನು ಇಷ್ಟು ದಿನ ಸೂರಜ್ ಅವ್ರದ್ದು ಕಂಡೋರ್ ಸಿನಿಮಾ ಕತೆ ಇದ್ ಮಾಡ್ತಿದ್ದೆ, ಇವಾಗ ಕಂಡೋರ್ ಮನೆ ಕತೆ ಅಲ್ಲಲ್ಲಿ ಇವ್ರ ಮನೆ ಕತೆ ಮಾಡೋದು. ಹೇಗಿದೆ ಅನಿಸುತ್ತೆ ಅವತ್ತಿನ ಡಿಫ್ರೆನ್ಸ್ಗೆ ಈಗಿನ ಡಿಫ್ರೆನ್ಸ್ಗೆ ಏನು ಅನ್ಸುತ್ತೆ? ಆ ಸಿನಿಮಾಗಳು ಇಂಟರ್ವ್ಯೂ ಮಾಡ್ತಿದ್ದು, ಈ ಸಿನಿಮಾ ಕಂಪ್ಲೀಟ್ ಇವತ್ತು ನೀವೇ ಲೀಡು. ಈಗ ನಾನೇ ಹೇಳ್ಬೇಕಲ್ಲ ಪ್ರತಿಯೊಂದು, ಹೌದು ಅಲ್ವಾ? ಹೌದು. ಈಗ ಶೂಟಿಂಗ್ ಅದು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ ಕೇಳ್ತಿದ್ದೆ, ಈ ಕಂಪ್ಲೀಟ್ ಸಿನಿಮಾ ಬಗ್ಗೆ ನೀವು ಹೇಳ್ಬೇಕು. ಅದೇ ಕಂಪ್ಲೀಟ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ನಾವು ಒಂದು 15 days ಅಲ್ಲಿ ಕಂಪ್ಲೀಟ್ ಆಕ್ಯುಪೇಷನ್ ಮುಗಿಸಿದೀವಿ. ಸಿನಿಮಾ ಕಂಪ್ಲೀಟ್ ಒಂದು ಸ್ಟ್ರೆಚ್ ಅಲ್ಲೇ ಬೆಂಗಳೂರಲ್ಲೇ 15 days ಅಲ್ಲಿ ಮುಗಿಸಿದೀವಿ. ಆಮೇಲೆ ಒಂದು ಐಟಮ್ ಸಾಂಗ್ ಇದೆ, ಸೊ ಅದಕ್ಕೆ ಒಂಚೂರು ಟೈಮ್ ತಗೊಂಡಿದ್ವಿ, ಅಂದ್ರೆ ಒಂದು ಬಜೆಟ್, ಆಮೇಲೆ ಮಾಸ್ಟ್ರು. ಸೊ ಅದಕ್ಕೆ ನಾನು ಮೋಹನ್ ಮಾಸ್ಟರ್ ಮಾಡಿರೋದು. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ತುಂಬಾ ಸಪೋರ್ಟಿವ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಐಟಮ್ ಸಾಂಗ್ ನೀವು ಹಾಕ್ಸಿದ ಸರ್ ಫಸ್ಟ್ ಸ್ಕ್ರಿಪ್ಟ್? ಇಲ್ಲ ಐಟಮ್ ಸಾಂಗ್ ನಾವು ಸ್ಕ್ರಿಪ್ಟ್ ಅಲ್ಲಿ ಆಕ್ಚುಲಿ ಬೇರೆ ತರ ಇತ್ತು ಸಾಂಗು. ಓಕೆ, ಅದಾದ ನಂತರ ನಾವು ಸಿನಿಮಾ ಫ್ಲೋ ನೋಡ್ಕೊಂಡು ಇರ್ಲಿ ಐಟಮ್ ಸಾಂಗ್ ಇರ್ಲಿ ಇದಕ್ಕೊಂದು ಚೆನ್ನಾಗಿರುತ್ತೆ ಅಂತ ಪ್ಲಾನ್ ಮಾಡಿ ನಾವು ಪ್ಲಾನ್ ಮಾಡಿದ್ವಿ. ಬಟ್ ಎಲ್ಲದಕ್ಕಿಂತ ದೊಡ್ಡದಾಗಿ ನಮ್ಮ ಪ್ರೊಡ್ಯೂಸರ್ ಮಂಜುಳಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಏನ್ ಬಜೆಟ್ ಯಾವ್ದಕ್ಕೂ ನಾವು ಏನ್ ಬೇಕು ಅಂದಕ್ಕೂ ನಮ್ಗೆ ಬೇಡ ಅಂದಿಲ್ಲ, ಮಾಡಿ ಚೆನ್ನಾಗಿ ಮಾಡಿ. ಇವನ್ ಐಟಮ್ ಸಾಂಗ್ ಅಷ್ಟೇ ತುಂಬಾ ಖರ್ಚು ಮಾಡಿದ್ವಿ ಐಟಮ್ ಸಾಂಗಿಗೆ. ನಾವು ಹಾಕಿರೋ ಸಿನಿಮಾಕ್ಕೆ ಹಾಕಿರೋ ಬಜೆಟ್ಗಿಂತ ಐಟಮ್ ಸಾಂಗ್ ಹಾಕಿರೋದೇ ಜಾಸ್ತಿ ಆಗಿದೆ. ಅವ್ರು ಬೇಡ ಅಂದಿಲ್ಲ, ಚೆನ್ನಾಗಿ ಬರ್ತಂದ್ರೆ ಮಾಡಿ ಪರವಾಗಿಲ್ಲ, ಚೆನ್ನಾಗಿ ಮಾಡಿ ಸಪೋರ್ಟ್ ಮಾಡಿದ್ರು. ಸೊ ಆಮೇಲೆ ಟೋಟಲ್ ಆಗಿ 3 ಸಾಂಗ್ ಇದೆ. ವಿಜಯ್ ಪ್ರಕಾಶ್ ಸರ್ ಒಂದು ಆಡಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನಂಗೊಂದು ಅವ್ರ ವಾಯ್ಸ್ ಸಿಗೋ ಚಾನ್ಸ್ ಸಿಗಿದೆ. ಆಮೇಲೆ ನವೀನ್ ಸಜ್ಜು ಸರ್ ಅವ್ರಿಗೂ ಥ್ಯಾಂಕ್ ಯು. ಆಮೇಲೆ ಮಂಜುಳಾ ಮೇಡಮ್ ಮತ್ತೆ ಕಿಶನ್ ಡಿಸೋಜಾ ಅಂತ. ಸೊ 3 ಸಾಂಗ್ ತುಂಬಾ ಚೆನ್ನಾಗಿದೆ. ಸೊ ಯಾರು ಗೌತಮ್ ಯಶೋಧರ ಅಂತ ಲಿರಿಕ್ ರೈಟ್ರು, ನಮ್ ತರಾನೇ ಹುಡುಗ, ತುಂಬಾ ಚೆನ್ನಾಗಿ ಬರೀತಾರೆ. ಯಾಕಂದ್ರೆ ನಾನೊಂದು ಅವ್ರನ್ನ ಸಿನಿಮಾಗೆ ರೆಫರ್ ಮಾಡಿದೆ. ಅವ್ರು ಬೇರೊಬ್ಬರ ಹತ್ರ ಬರ್ಸಿದ್ರು, ಅವರಿಗೆ ಅಷ್ಟು ಇಷ್ಟ ಆಗಿಲ್ಲ, ಬಟ್ ಇವರು ಒಂದು ಬರೆದು ಕೊಟ್ಟರು, ತುಂಬಾ ಇಷ್ಟ ಆಯ್ತು ಅವ್ರಿಗೆ. ಸೊ ಒಳ್ಳೆ ಟ್ಯಾಲೆಂಟ್ ಅದವರು. ಸೊ ಅಷ್ಟೇ, ಅಲ್ಲಿಗೆ ಈ ಸಿನಿಮಾ ಸಾಂಗ್ಸ್ ಕೇಳಬೇಕಾದ್ರೂ ಒಂದು ಸಾಂಗ್ ಇದೆ ಸರ್, ಆಲ್ರೆಡಿ ರಿಲೀಸ್ ಆಗಿದೆ, ಸೋಂಬೇರಿ ಅಂತ ಒಂದು ಸಾಂಗ್ ಇದೆ. ನೀವು ಆ ಸಾಂಗ್ ನ ನೀವು ಕಣ್ಣು ಮುಚ್ಕೊಂಡು ಸೂರಜ್ ನೆನೆಸ್ಕೊಂಡು ಕೇಳಿದ್ರೆ, ವಿಡಿಯೋ ನೋಡ್ದೇನೆ ನಿಮ್ಗೆ ಸೂರಜ್ ಅವ್ರು ಆ ಪಾತ್ರಕ್ಕೆ ಕಾಣಿಸ್ತಾರೆ, ಆ ಸಾಂಗ್ ಕಾಣಿಸ್ತಾರೆ. ಅಂದ್ರೆ ಸೋಂಬೇರಿ ಅಂತಲ್ಲ ಸರ್, ಅಂದ್ರೆ ಇನ್ನೊಂದು ಸಾಂಗ್ ಇದೆ ಇವಾಗ ನೆಕ್ಸ್ಟ್ ರಿಲೀಸ್ ಆಗುತ್ತೆ ವಿಜಯ್ ಪ್ರಕಾಶ್ ಸರ್ದು. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಸರ್, ಒಬ್ಬ ನಟನಿಗೆ ಮೇನ್ ಬೇಕಾಗಿರೋದು 3 ಡಿಫ್ರೆಂಟ್ ಜಾನರ್ಸ್. ಒಂದು ಸಿನಿಮಾ ಅಲ್ಲಿ 3 ಡಿಫ್ರೆಂಟ್ ಜಾನರ್ ಸಾಂಗ್ ಇದೆ ಇದರಲ್ಲಿ. ಒಂದು ಸೋಂಬೇರಿ ಅಂತ ಹೇಳ್ತೀವಿ, ಇನ್ನೊಂದು ಐಟಮ್ ಸಾಂಗ್ ಮಾಡಿಸ್ತೀವಿ, ಕೊನೆಗೆ ಇನ್ನೊಂದು ಸಾಂಗ್ ಇದೆ ಸರ್. ಅದು ನಿಮಗೆ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ. ಅದು ವಿಜಯ್ ಪ್ರಕಾಶ್ ಸರ್ ಆಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಅದು ಸೂನ್ ರಿಲೀಸ್ ಮಾಡ್ತಿದ್ದೀವಿ. ಸೊ ಇದನ್ನ ಕೇಳಿದವರೆಲ್ಲ ನಮಗೆ ತುಂಬ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ, ನೋಡ್ಬೇಕು ಸರ್ ಸಿನಿಮಾ. ಈ ಕಂಡೋರ್ ಮನೆ ಕತೆ ಟೈಟ್ಲ್ ಹೆಂಗ್ ಹುಟ್ಟು ಅಂದರೆ ಯಾವ ಥರ, ಏನಕ್ಕೆ ಅದೇ ಇಡಬೇಕು ಅಂತ ಸರ್? ಟೈಟ್ಲಿಗೆ ಅಂತ ನಾವು ಒಂದು 20-25 ಟೈಟ್ಲ್ ನೋಡಿದ್ದೀವಿ ಸರ್, ಏನೇನೋ ಬಂದಿದೆ. ಅಂದರೆ ನೀವು ಅದನ್ನು ನೋವೇನೂ ಮಾಡೋಕ್ಕಾಗಲ್ಲ, ಏನೇನೋ. ಆಮೇಲೆ ಏನು ಟೈಟ್ಲ್ ಹುಡ್ಕೋದು ಅಂತ ಇರಬೇಕಾದ್ರೆ ನಾನು ಮನೆಗೆ ಹೋಗ್ತೀನಿ ಅಂತ ನಮ್ಮ ಹುಡುಗ ಒಬ್ಬ ಯಾವಾಗಲೂ ಹೇಳ್ತಾ ಇರ್ತಾನೆ ಸರ್, ಆಯ್ತಾ ಮುಗಿತಾ, ಮನೆಗೆ ಹೋಗ್ಲಾ ಕೆಲಸ ಮುಗಿದ್ಮೇಲೆ. ಇನ್ನೂ ಮುಗ್ದಿರೋದು ಇರಲ್ಲ, ಅಲ್ಲಲ್ಲಿ ಇನ್ನೇನು ಏನೋ ಪ್ಯಾಚ್ ವರ್ಕ್ ಅದು ಇದಿರುತ್ತೆ. ಆಯ್ತಾ ಮನೆಗೆ ಹೋಗ್ಲಾ ಏನು ಯಾವಾಗಲೂ ಮನೆ ಅಂತಿರ್ಬೇಕಾದ್ರೆ ಯಾರೋ ಎಷ್ಟೋ ಮನೆಗೆ ಹೋಗ್ತೇನೆ ನೀನು, ಕಂಡೋರ್ ಮನೇಲಿರೋ ಅಂತಂದ. ನಾನು ಹೌದಲ್ವಾ, ಇದೆಲ್ಲ ಚೆನ್ನಾಗಿದೆ ಪಾಯಿಂಟು, ಕಂಡೋರ್ ಮನೆ ಕತೆ ಹೆಂಗಿದೆ ಟೈಟ್ಲು ಅಂದೆ. ಸ್ಟಾರ್ಟಿಂಗ್ ಯಾರಿಗೂ ಇಷ್ಟ ಆಗಿಲ್ಲ ಸರ್, ಇವನ್ ಪ್ರೊಡ್ಯೂಸರ್ಗೂ ಇಷ್ಟ ಆಗಿಲ್ಲ. ಅವರು ಇದೇನೋ ತುಂಬಾ ಬ್ಯಾಕ್ ಎಂಡ್ ಆಗಿದೆ ಟೈಟ್ಲು, ಹಳೆಯ ಕಾಲದ ತರ ಇದೆ, ಬೇಡ ಅಂತಂದ್ರು. ಸರ್ ಟ್ರಸ್ಟ್ ಮೀ, ಈ ಕತೆ ನೀಡಿ, ಈ ಟೈಟಲ್ ನೀಡಿ, ನಿಜವಾಗ್ಲೂ ಇದೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ನಾನು ಅವತ್ತು ಹೇಳಿದೆ. ಸೊ ಹೇಳ್ದಂಗೆ ಇವತ್ತು ಕಂಡೋರ್ ಮನೆ ಕತೆ ಅಂತ ಹೇಳಿದ ತಕ್ಷಣ ನಗ್ತಾರ ಜನ, ಅದ್ ಸಾಕು ನಮ್ಗೆ. ತುಂಬಾ ಅನುಭವ ಆಗಿದೆ. ಪ್ರೇಮ್ ಸರ್ ಹತ್ರ ಹೇಳಿದ್ರು, ಟಕ್ ಅಂತ ಅವ್ರು ನಗು ಬರುತ್ತೆ ಅವ್ರಿಗೆ, ಏನು ಯಾವ್ದು ಕಂಡೋರ್ ಮನೆ ಕತೆ ಅಂತ. ಸೊ ಏನೊಂದು ನಗು ಬರ್ತದೆ ಹೇಳಿದ ತಕ್ಷಣ. ಸೊ ನನ್ಗೊಂದ್ಸಲ ಟೈಟಲ್ ಕೇಳಿದ್ರೆ ನನ್ಗೊಂದ್ಸಲ ಇಷ್ಟ ಆಯ್ತು, ಚೆನ್ನಾಗಿದೆ ಟೈಟಲ್. ಆ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ನೀವು.
ಕ್ಯಾರೆಕ್ಟರ್ ಏನಿಲ್ಲ, ಸಿಂಪಲ್. ಈಗ ಕೆಲ್ಸಕ್ಕೆ ಬರ್ದಿರೋ ಹಳ್ಳಿಯ ಹ್ಮ್ ಮನೆಯಲ್ಲಿ ಹೆಂಡ್ತಿನ ನಂಬ್ಕೊಂಡು ಅವ್ರ ಅತ್ತೆನ ನಂಬ್ಕೊಂಡೆ ದಿನ ಕಳೀತಾ ಇರ್ತಾನೆ. ಹ್ಮ್ ಸ್ವಂತ ಒಬ್ಬ ಯೂಸ್ಲೆಸ್ ಕ್ಯಾರೆಕ್ಟರ್ ಹ್ಮ್ ಯೂಸ್ ಆದ ಅಂದ್ರೆ ಚೇಂಜ್ ಆದಾಗ ಹೆಂಗಿರುತ್ತೆ ಅನ್ನೋದೇ ಕತೆ. ನಿಮ್ಮ ಕ್ಯಾರೆಕ್ಟ್ರೇ ಕತೆ ಸರ್ ಇಲ್ಲಿ. ಹ್ಮ್ 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 ಕ್ಯಾರೆಕ್ಟರ್ ಏನಿದೆಯೋ ಅದೇ ಕತೆ. ಕ್ಯಾರೆಕ್ಟರ್ ಬಿಟ್ಟು ಕತೆ ಮಾಡಿಲ್ಲ ನಾವು ಇದರಲ್ಲಿ. ಓಕೆ. ನಿಮಗೆ ಸೂರಜ್ ಅಂದ್ರೆ 1 ಮ್ಯಾನ್ ಶೋ ಇದು. ಈ ಸಿನಿಮಾನೇ 1 ಮ್ಯಾನ್ ಶೋ. ಹ್ಮ್ ಹ್ಮ್ ಅದಕ್ಕೆ ಹೀರೋಯಿನ್ ಕರ್ಕೊಂಬಂದಿಲ್ಲ ಇವತ್ತು. ಹೀರೋಯಿನ್ ಇದ್ದಾರೆ, ಹೀರೋಯಿನ್ ಇದ್ದಾರೆ, ರೀಸೆಂಟ್ ಆಗಿ ಮದುವೆ ಆಗಿದೆ. ಅವ್ರ ಗಂಡನ ಪರ್ಮಿಷನ್ ಕೇಳಬೇಕು ಅಂದ್ರೆ ಹನುಮನ್ಗೆ ಹೋಗಿರ್ಬೇಕು ಅವ್ರು ಮೋಸ್ಟ್ಲಿ. ಅದಕ್ಕೆ ಅವ್ರು ತುಂಬಾ ಬೋರಿಂಗ್ ಅಲ್ಲಿ ಕೂತ್ಕೊಂಡು ಕಂಡೋರ್ ಮನೆ ಕತೆ ನಮ್ಗೆ ಯಾಕೆ ಸರ್? ಹಂಗೆ ಕಂಡೋರ್ ಮನೆ ಕತೆ ನಮ್ಗೆ ಯಾಕೆ? ನಮ್ ಕಂಡೋರ್ ಮನೆ ಕತೆ ಮುಗಿಸೋಣ. ಒಳ್ಳೆ ಅಟ್ಲೀಸ್ಟ್ ಐಟಮ್ ಡ್ಯಾನ್ಸರ್ ಏನಾದ್ರು ಕರ್ಕೊಂಬಂದಿದ್ರೆ. ಐಟಮ್ ಡ್ಯಾನ್ಸರ್ ಅದು ಸಾಂಗ್ ಆದ್ಮೇಲೆ ಬಿಸಿ ಇದಾರೆ ಸರ್ ಅವರು. ನಮ್ಗಲ್ಲ ರೀ, ಅವ್ರಿಗೆ ತುಂಬಾ ಬೇಡಿಕೆ, ಅವ್ರಿಗೆ ಬಹಳ. ಇಲ್ಲ ಇಲ್ಲ, ನಮ್ಮ ವ್ಯೂವರ್ಸ್ಗೂ ಬೇಕಾಗುತ್ತೆ. ವ್ಯೂವರ್ಸಿಗೆ ನಿಮ್ಗ ಸೂರಜ್ ಅವ್ರ ಜೊತೆ ಎಷ್ಟು ಇಂಟರ್ವ್ಯೂ ಮಾಡಿ ಸಿನಿಮಾ ಸಕ್ಸಸ್ ಆದ್ಮೇಲೆ ಎಲ್ಲರನ್ನೂ ಕರ್ಸೋಣ. ಕರೆಸ್ತೀರಾ? ಸಕ್ಸೆಸ್ ಆಗುತ್ತೆ. ಅದು ನೀವೇ ಮಾಡ್ಬೇಕಿತ್ತು. ಸೂಪರ್. ನಿಮಗೋಸ್ಕರ ಐಟಮ್ ಡ್ಯಾನ್ಸರ್ನೇ ಕರೆಸ್ತೀನಿ. ಅವ್ರನ್ನೇ ಕರೆಸ್ತೀರಾ? ಐಟಮ್ ಓಕೆ. ಈ ಮಧ್ಯದಲ್ಲಿ ಐಟಮ್ ಡ್ಯಾನ್ಸ್ ಯಾಕೆ ಬರುತ್ತೆ? ಐಟಮ್ ಅದೇ ಹೇಳಿದ್ನಲ್ಲ ಸರ್ ನಿಮ್ಗೆ, ಒಂದು 3 ಡಿಫರೆಂಟ್ ಫ್ಲೇವರ್ ಆಫ್ ಸಾಂಗ್ಸ್ ಮಾಡಬೇಕು ಅಂತ ನಮ್ಮ ಮೈಂಡ್ ಅಲ್ಲಿ ಇತ್ತು, ಪ್ಲಾನಿಂಗ್ ಅಲ್ಲಿ. ಬಟ್ ಅದು ನಾವು ಯಾವ ತರ ಸಾಂಗ್ ಮಾಡ್ತೀವಿ ಅನ್ನೋದು ಇನ್ನೂ ಫಿಕ್ಸ್ ಆಗಿರಲ್ಲ. ಈ ಕಡೆ ವಿಜಯ್ ಪ್ರಕಾಶ್ ಸರ್ದು ಆಗೋಗಿತ್ತು, ನವೀನ್ ಸಜ್ಜು ಸರ್ದು ಅದು ಫೈನಲ್ ಆಗಿತ್ತು. ಒಂದು ಸಾಂಗ್ ಬೇಕು ನಮ್ಗೆ. ಇದನ್ನ ಏನ್ ಮಾಡೋಣ ಅಂತ ನಾವು ತುಂಬಾ ಯೋಚನೆ ಮಾಡ್ತಿದ್ವಿ ಸರ್. ಬೇರೆ 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 ತರ ಸಾಂಗ್ಸ್ ಬಂತು. ಆಮೇಲೆ ಕೊನೆಗೆ ಇವರೇ ನನಗೆ ಐಡಿಯಾ ಕೊಟ್ಟಿದ್ದು, ಕರೆಕ್ಟ್ ಸೂರಜ್ ಅವರೇ ಐಡಿಯಾ ಕೊಟ್ಟಿದ್ದು, ಐಟಮ್ ಸಾಂಗ್ ಬಂದ್ರೆ ಹೆಂಗಿರುತ್ತೆ ಅಂತ. ಬಟ್ ಅದು ಇಂಪ್ಯಾಕ್ಟ್ ಆಯ್ತು. ಅಲ್ಲಿ ಅಂತ ಒಂದು ಸಾಂಗ್ ಬೇಕಿತ್ತು. ಸೊ ಅಲ್ಲಿ ಐಟಮ್ ಸಾಂಗ್ ಇಂಪ್ಯಾಕ್ಟ್ ಆಯ್ತು. ಓಕೆ. ಹೇಗೆ ಇದೊಂದು ಸಿನಿಮಾ ಸ್ಟಾರ್ಟ್ ಆಗಿದ ರೀತಿ ಇರ್ಬೋದು, ನಿಮಗೆ ಬೇರೆ ಬೇರೆ ಸಿನಿಮಾಗಳು ಮಾಡ್ತಿದ್ರ, ಈಗ ಒಂದು ಲೀಡಾಗಿ ಮಾಡಿದಾಗ ಎಷ್ಟು ಜವಾಬ್ದಾರಿ ಹೇಗೆ ಉಳ್ದೈತಿ ಈ ಕ್ಯಾರೆಕ್ಟರ್ ನೀವು ಮಾಡಬೇಕಾದ್ರೆ? ಯಾಕಂದರೆ ಈಸಿ ಅಲ್ಲ. ಈಗ ಒಂದು ಸ್ವಿಚ್ ಆನ್ ಆಗೋದು ಈಸಿಲಿ, ಒಂದು ಸಡನ್ನಾಗಿ ಲೀಡ್ ರೋಲ್ ಆದರೆ ಒಂದು ಆ್ಯಸ್ ಎ ಕಾಮಿಡಿಯನ್, ಸಕ್ಸಸ್ಫುಲ್ ಕಾಮಿಡಿಯನ್ ಆಗಿ ಈಗ ಜರ್ನಿ ಮಾಡ್ತಾ ಇದ್ದೀರಾ. ನೆಕ್ಸ್ಟು ಸ್ಟೆಪ್ ಹತ್ತಿದಾಗ ಒಂದಷ್ಟು ಜವಾಬ್ದಾರಿ ಇರುತ್ತೆ. ಇಲ್ಲ, ನಾನು ಹೇಳಿದೆ ತುಂಬಾ ಯೋಚನೆ ಮಾಡಿದೆ ಅಂತ. ಸೊ ಯೋಚನೆ ಮಾಡಿದಾಗ ನಾನಂದ್ರೆ ಈಗ ನೀವು ಹೇಳಿದಂಗೆ ತುಂಬಾ ಸಿನಿಮಾದಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್, ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಸೊ ಇದ್ರಲ್ಲಿ ಹೆಂಗ್ ಬರುತ್ತೆ ಅಂತ, ಏನು ಹೀರೋ ಆಗಿ ಅಂತಲ್ಲ, ಏನು ಅಲ್ಲ, ಅಲ್ಲಿ ಏನ್ ಪಾತ್ರ ಮಾಡ್ತಿದ್ದೆ ಅದೇ ಪಾತ್ರ ಇಲ್ಲಿ ಲೀಡ್ ಆಗಿ ಬರುತ್ತೆ ಅಷ್ಟೇ. ಸೊ ಕಂಪ್ಲೀಟ್ ನಿಮ್ದೇ ಇರುತ್ತೆ ಅಷ್ಟೇ. ಅಷ್ಟೇ ವಿಷಯ, ದೊಡ್ಡದಾಗಿ ಏನಿಲ್ಲ. ಅಲ್ಲೇ ನೀವು ಇರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತೀನ ಅಲ್ಲ, ಅಲ್ಲೊಂದು ಫ್ಯಾಮಿಲಿ ಒಳಗೆ ಒಂದು ಪಾತ್ರ ಮಾಡ್ತಾನ. ಸೊ ಅದೇ ಪಾತ್ರ ಇಲ್ಲಿ, ಆ ಪಾತ್ರದ ಮೇಲೆ ಕಥೆ ಹೋಗುತ್ತೆ ಅಷ್ಟೇ. ಬಟ್ ಹೇಳಲೇಬೇಕು ಸರ್, ಇವ್ರ ಜೊತೆ ಸಿನಿಮಾ ಮಾಡಿದೀವಿ, ಇವ್ರು ನನ್ನ ಫ್ರೆಂಡು ಅಥವಾ ಬೇರೆ ಏನೋ ಆ ಥರ ಏನೂ ಇಲ್ಲ. ಒಳ್ಳೆ ನಟ ಸರ್ ಇವರು. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸಿನಿಮಾ ನೋಡಿದಾಗ ಸರ್ ನಿಮಗೆ ಒಂದು ಕಡೆನೂ ಏನು ಓವರ್ ಆಕ್ಟಿಂಗ್ ಅನ್ಸದೆ, ಏನೋ ಒಂಥರ ಆಕ್ಟಿಂಗ್ ಅಲ್ಲಿ ಬೋರ್ ಅನ್ಸದೆ, ಕ್ಲೀನಾಗಿ ಒಂದು ಮೆಚ್ಯೂರ್ ಕ್ಯಾರೆಕ್ಟರ್ ಮಾಡ್ತೀವಿ ಗೊತ್ತಾ ಸರ್. ಹೌದು. ಆ ಮೆಚ್ಯೂರ್ ಕ್ಯಾರೆಕ್ಟರ್ ರಿಯಾಲಿಟಿ ನಿಮ್ಗೆ ಟಚ್ ಮಾಡುತ್ತೆ. ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ತಗೊಂಡೋಗಿದ್ದಾರೆ. ಯಾಕಂದ್ರೆ ನಮ್ಗದು ಅಷ್ಟು ಅಂದಾಜಿರಲ್ಲ. ಸೊ ಅವರು ಒಂದ್ಸಲಿ ಲೈನ್ ಹೇಳಿದ್ಮೇಲೆ, ಸೊ ನಾವೊಂದು ಲೈನ್ ಪ್ರಿಪೇರ್ ಆಗಿರ್ತೀವಿ ತಲೆಯಲ್ಲಿ. ಸೊ ಅದ್ರಲ್ಲಿ ಏನು ಕನ್ಫ್ಯೂಷನ್, ಏನು ಮಿಸ್ಟೇಕ್ ಇದ್ರು, ಈಗ ಬಿಫೋರ್ ಸೀನ್ ಮಾಡಿರ್ತೀವಿ. ಸೊ ಅದು ಯಾವಾಗಲೂ ಮಾಡಿರ್ತೀವಿ, ಅದ್ರ ನೆಕ್ಸ್ಟ್ ಸೀನ್ ಮತ್ತೆ 1 ವಾರ ಬಿಟ್ಟು ಮಾಡಿರ್ತೀವಿ. ಸೊ ನಮ್ಗೆ ಅದು ಗೊತ್ತಿರಲ್ಲ ಹೆಂಗಿರುತ್ತೆ, ಏನು ಸಿಕ್ ಮಾಡಿ ಏನು ಹೆಂಗೆ ಮಾಡಿದ್ವಿ ಅಂತ. ಸೊ ಅದನ್ನ ಪ್ರಾಪರ್ ಆಗಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕ್ರೆಡಿಟ್ ಅವರು ಹೋಗ್ಬೇಕು. ಸೊ ನಾವು ಏನು ಬಂದು ಆ್ಯಕ್ಟ್ ಮಾಡ್ತೀವಿ ಅಷ್ಟೇ ಬಿಟ್ಟರೆ, ಸೊ ತೆಗ್ಸೋದು ಅವರಲ್ವಾ, ಕತೆ ಇರೋದು ಅವ್ರ ಹತ್ರ, ಹಿಂಗೆ ಬರಬೇಕು ಅನ್ನೋದಿರೋ ಅವ್ರ ಹತ್ರ. ಯೂಶಲಿ ಈ ಕಂಡೋರ್ ಮನೆ ಕತೆ ಏನು ಟೈಟ್ಲು ಕೇಳಿದಾಗ ಅನ್ಸೋದು, ಅಯ್ಯೋ ಬೇರೆಯವ್ರ ಮನೆ ವಿಷಯ ನಮ್ಗೆ ಯಾಕಪ್ಪ ಅನ್ನೋ ಥರ ಒಂದಷ್ಟು ಜನ ಇರ್ತಾರೆ. ಒಂದಷ್ಟು ಜನ ಅವ್ರ ಮನೆ ವಿಷಯ ತಿಳ್ಕೊಬೇಕು ಅಂತಲೂ ಆಸೆ ಪಡ್ತಿರ್ತಾರೆ. ಅಂಥವ್ರ ಬಗ್ಗೆ ಏನು ಹೇಳ್ತೀನಿ? ಆ್ಯಕ್ಚುಲಿ ನನಗೆ ಆ್ಯಕ್ಚುಲಿ ತುಂಬ ಕನೆಕ್ಟ್ ಆಗುತ್ತೆ ಈ ಕಂಡೋರ್ ಮನೆ ಕತೆ ಅನ್ನೋ ಟೈಟಲ್. ತುಂಬ ನಂಗಂದ್ರೆ ಭಾಳ ಹುಚ್ಚು. ಕಂಡೋರ್ ಮನೆ ಕತೆ ಕೇಳೋದು, ನೋಡೋದು, ಬೇರೆಯವ್ರ ವಿಷಯ ತಿಳ್ಕೊಳೋದು. ಇವ್ರಿಗೆ ಗೊತ್ತಿದ್ದಿಲ್ಲ, ಇವ್ರಿಗೆ ಗೊತ್ತಿರ್ಬೋದು. 80% ಆಫ್ ಪೀಪಲ್ ಮೈಂಡ್ ಸೆಟ್ಟೇ ಅದು ಸರ್. ಕಂಡೋರ್ ಮನೆ ಇವಾಗ ನಾವು ನಮ್ಮಿಬ್ರು ಬೇಕಾಗಿಲ್ಲ. ಇವಾಗ ನಿಮ್ದೇನೋ ಪ್ರಾಬ್ಲಮ್ ಆಯ್ತಂತೆ, ನಿಮ್ಗೆ ಯಾವ್ದೋ ಒಂದು ಹುಡುಗಿ ಕೈ ಕೊಟ್ಲಂತೆ, ಅವಳ್ದೇನು ಅದೆಲ್ಲ ಯಾರ ಹತ್ರ ಹೇಳ್ತಿದ್ರೆ ನಾವು ಕೇಳಕ್ಕೆ ತುಂಬಾ ಕ್ಯೂರಿಯಾಸಿಟಿ. ಇಲ್ಲಿ ಆರ್ ಆರ್ ನಗರದಲ್ಲಿ ನಾವು ಮತ್ತೆ ಇವರು ತಿನ್ಲಿಕ್ಕೆ ಹೋಗಿದ್ವಿ, ಸ್ವೀಟ್ ತಿನ್ಲಿಕ್ಕೆ. ಹೊರಗಡೆ ಬರ್ಬೇಕಾದ್ರೆ ರೋಡಲ್ಲಿ ಜಗಳ ಮಾಡ್ತಿದ್ದಾರೆ ಇಬ್ರು ಗಂಡ ಹೆಂಡ್ತಿರು. ಅದು ಹಿಂಗೆ ರೋಡ್ ಆದ್ರೆ ಈ ಎಂಡಲ್ಲಿ ಗಂಡ, ಆ ಕಡೆ ಎಂಡಲ್ಲಿ ಹೆಂಡ್ತಿ, ಇಬ್ರು ಜಗಳ ಮಾಡ್ತಿದ್ದಾರೆ. ನಮಗೇನಾಗಬೇಕು, ನಾವು ತಿಂದು ಹೋದ್ವಲ್ಲ, ನಾವು ಪಕ್ಕದಲ್ಲ ಬೈಕ್ ಹಾಕೊಂಡು ನಿಂತು ನೋಡ್ತಾ ಇದ್ವಿ, ಯಾರಿಲ್ಲ, ನಾವಿಬ್ರೆ ಥ್ರೋ ಬಾಲ್ ತರ ಚಪ್ಪಲಿ ಹೋಗ್ತಿದೆ ಆ ಕಡೆ ಈ ಕಡೆ. ಗಂಡಂದೊಂದ್ ಚಪ್ಪಲಿ ಆ ಕಡೆ ಹೋಗುತ್ತೆ, ಹೆಂಡ್ತಿದೊಂದ್ ಚಪ್ಪಲಿ ಈ ಕಡೆ ಬರುತ್ತೆ. ಅದನ್ನ ನೋಡ್ಕೊಂಡು ನಿಂತಿದೀವಿ ಸರ್ ನಾವು. ಏನೋ ಒಂದು ಖುಷಿ.
ಯಾಕಂದ್ರೆ ನಮಗೆ ಅದು ಬೇಕು, ಕಂಡೋರ್ ಮನೆ ಕಥೆನೇ ಬೇಕು ಸರ್ ನಮ್ಗೆ. ಏನು ನಾನು ಮತ್ತೆ ಕೇಳುದು ಏನಾಗಿರ್ಬೋದು ವಿಷಯ ಕರೆಕ್ಟ್ ಆಗಿ, ಇವ್ನು ಏನ್ ಮಾಡಿರ್ಬೋದು, ಸೊ ಎಲ್ಲಿ ಇರ್ತಾರೆ ಹಿಂಗ ಆಡ್ತಿದ್ದಾರೆ, ಹೆಂಡತಿನಾದ್ರು ಮಾಡಿರ್ತಾರ, ಇವನ್ ಮಾಡಿರ್ತಾರ, ಒಂಥರ ಖುಷಿ ಕೂತ್ಕೊಂಡು ಸಡನ್ ಆಗಿ ಇನ್ನೊಂದು ಡೌಟ್ ಬರಕ್ ಸ್ಟಾರ್ಟ್ ಆಯ್ತು, ನಿಜವಾಗ್ಲೂ ಅವ್ನ ಗಂಡನೇನಾ, ನಿಜವಾಗ್ಲೂ ಅವ್ನ ಹೆಂಡತಿನೇನಾ ಅಂತ ಒಂದು ಡೌಟ್ ಬರುತ್ತೆ. ಇಲ್ಲ ಇದು ಮೋಸ್ಟ್ಲಿ ಅವ್ರ ತಮ್ಮ ಇರ್ಬೋದು ಅನ್ಸುತ್ತೆ, ಗಂಡ ಅಲ್ಲ ಅನ್ಸುತ್ತೆ, ಇವ್ ಗಂಡನೇ ಅಂತ. ಮೋಸ್ಟ್ಲಿ ಲವರ್ ಇರ್ಬೋದಾ ನೋಡಿ, ಎಲ್ಲೆಲ್ಲಿ ಹೋಗುತ್ತೆ ತಲೆ ನಾವು. ಅಲ್ಲಿ ಇನ್ನೊಬ್ಬ ಹುಡುಗಿದ್ದ, ಅವ ಮಗ ಇರ್ಬೋದಾ. ಸೊ ಈ ತರ ತುಂಬಾ, ನಾನಂತೂ ಕಂಡೋರ್ ಮನೆ ಕತೆ ಅಂದ್ರೆ ನಾನು ಯೂಶಲಿ ಈ ಕಂಡೋರ್ ಮನೆ ಕತೆ ಜಾಸ್ತಿ ಮಾತಾಡೋದು ಈ ಆಂಟೀಸ್, ಅಂದ್ರೆ ಲೈಕ್ ಅಂತಲ್ಲ ಸರ್, ಯಾರಿಗ್ ಗೊತ್ತು ಸರ್, ಹುಡುಗರು ಆಫೀಸಲ್ಲೂ ರೂಮರ್ಗಳು ನಡೀತಾರೆ, ಮಾತಾಡ್ತಾರೆ. ಇವಾಗ ವಯಸ್ಸಾಗಿರುತ್ತೆ, ರಿಟೈರ್ಮೆಂಟ್ ಆಗಿರ್ತಾರೆ ಅಂಕಲ್ಗಳು, ಸಂಜೆ ಹೋಗ್ತಾರೆ ಜ್ಯೂಸ್ ಕುಡಿಯಕ್ಕೆ, ಏನ್ ಮಾತಾಡ್ಬೋದು ಸರ್? 2 ಅವರ್ 3 ಅವರ್ ಏನ್ ಮಾತಾಡ್ಬೋದು? ಏನ್ ಮಾತಾಡ್ತಾರೆ, ಏನ್ ದೊಡ್ಡ ಬಿಸ್ನೆಸ್ ಮಾತಾಡ್ತಾರೆ, ಅಲ್ಲ ಏಜ್ ಆಗಿದೆ ಫ್ಯೂಚರ್ ಬಗ್ಗೆ ಮಾತಾಡ್ತಾರೆ. ಅವ್ನ್ ಬಂದಿದ್ದ ಈಗ ಫಾರ್ ಎಕ್ಸಾಂಪಲ್ ಸೂರಜ್ ಅವರು ಈಗ ಸಿನಿಮಾ ಇಂಡಸ್ಟ್ರಿಗೋಸ್ಕರ ಇಲ್ಲಿಗೆ ಬಂದಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇರ್ಬೋದು, ನೀವು ಇರ್ಬೋದು, ಬಂದಿರ್ತಾರೆ. ನಾವು ಯಾವುದೋ ಒಂದು ಊರುಗಳಿಂದಲೇ ಇಲ್ಲಿಗೆ ಬಂದಿರ್ತೀವಿ. ಆವಾಗ ಅವ್ನ ಮಗ ಅಲ್ಲೆಲ್ಲೋ ಬೆಂಗಳೂರಲ್ಲಿ ಹೋಗಿ ಏನೋ ಸಾಯ್ತಾವನೆ, ಏನು ಉದ್ಧಾರ ಆಗಿಲ್ಲ, ಯಾವುದೋ ಸಿನಿಮಾ ಅಂತ ಸಾಯ್ತಾವನೆ. ಉದ್ಧಾರ ಆದ್ರೆ ಅವ್ರು ಸೂರಜ್ ನಮ್ಮನು ಅಂತಾರೆ, ಸೂರಜ್ ಸೂಪರ್, ನಮ್ಮ ಹುಡುಗನಪ್ಪ, ನಮ್ಮ ರಿಲೇಷನ್ನು, ನಮ್ಮ ದೊಡ್ಡಪ್ಪನ ಮಗ, ಚಿಕ್ಕಪ್ಪನ ಮಗ. ಅವ್ನು ಉದ್ಧಾರ ಆಗಿಲ್ಲ ಅಂದ್ರೆ ಅವ್ನ ಕೇಳಿ ಏನೋ ದವಾಕಕ್ಕಾಗಲ್ಲ ಹಂಗೆಲ್ಲ ಅಂತಾರಲ್ಲ. ಹೌದು, ಯೂಶಲಿ ಅದು ಮನುಷ್ಯ ಗುಣ ಸರ್. ಆಕ್ಚುಲಿ ಮನುಷ್ಯ ಹೇಳುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಫ್ರೆಂಡ್ಸ್ ಅಂತೂ ಇನ್ನೂ ಬೀಪಲ್ ಹೇಳ್ತಾರೆ, ಅವ್ನು ಅಲ್ಲಿ ಹೋಗಿ ಏನ್ ಮಾಡ್ದ, ಏನ್ ಕಿತ್ತಾಕ್ದ, ಈ ತರ ಎಲ್ಲ. ಹೌದೌದೌದೌದು. ಬಟ್ ಏನಾದ್ರು ಮಾಡಿದಾಗ ನನ್ನ ಫ್ರೆಂಡ್ ಅಪ್ಪ, ನಾನು ಅವನು ಒಟ್ಟಿಗೆ ಕೂರ್ತಿದ್ವಪ್ಪ, ಒಟ್ಟಿಗೆ ಅಲ್ಲಿ ಹೋಗ್ತಿದ್ವಪ್ಪ, ಎಲ್ಲಿ ಹೋಗ್ತಿದ್ವಪ್ಪ ಅಂತ ಬರುತ್ತೆ. ಅಂಡ್ ಯೂಶಲ್ ಸಕ್ಸಸ್ಫುಲ್ ಅನ್ಸಕ್ಸಸ್ಫುಲ್ ಆಗಿದ್ದಾಗ ಲೈಫು ಒಂದಷ್ಟು ಜನ ಇರ್ತಾರೆ, ಯಾವಾಗ ಇವ್ನು ಸಕ್ಸಸ್ಫುಲ್ಲೇ ಆಗಲ್ಲ ಅನ್ನೋ ಟೈಮಲ್ಲಿ ಬಿಟ್ಟು ಹೊರಟೋಗ್ತಾರೆ. ಬಟ್ ಸಕ್ಸಸ್ಫುಲ್ ಆದಾಗ ಬರ್ತಾರೆ, ಅವಾಗ ಮೇ ಬಿ ಅಂಥವ್ರಿಗೆ ವ್ಯಾಲ್ಯೂ ಕೊಡಬಾರ್ದು ಅಂತ ನನಗನ್ಸುತ್ತೆ. ನೀವೇನಂತೀರ ಅದಕ್ಕೆ? ಸರ್ ವ್ಯಾಲ್ಯೂ ಕೊಡ್ಬೇಕು, ಎಲ್ಲ ಟೈಮಲ್ಲಿ ನಿಂತ್ಕೊಂಡು. ಇಲ್ಲ ನನ್ನ ಕೇಳಿದ್ರೆ ನೀವು ಅವಾಗಲೇ ವ್ಯಾಲ್ಯೂ ಕೊಡ್ಬೇಕು. ಯಾಕೆ ಹೇಳಿ ಸರ್, ಇವಾಗ ಫಾರ್ ಎಕ್ಸಾಂಪಲ್ ನೀವೇ ನಾನೇನು ಆಗಲ್ಲ, ಒಂದು ಮುಗೀತು ಅಂತೆಲ್ಲ ಬೈಕೊಂಡು ಓಡಾಡ್ತಾ ಇರ್ತೀರಾ. ನೆಕ್ಸ್ಟ್ ಅದೇ ಅಂಬಲಾಗಿ ನಾನು ಗೆದ್ಮೇಲೆ ನಿಮ್ಮ ಹತ್ರ ಬಂದು ಮಾತಾಡಿದ್ರೆ ಅವಾಗ ನನಗೊಂದು ರೆಸ್ಪೆಕ್ಟ್ ಇರುತ್ತೆ ಸರ್. ಅವ್ರು ಮಾಡಿದ್ರು ಅಂತ ನಾವು ಮಾಡಬಾರ್ದು. ಸೊ ಆ ಅಂಬಲ್ ತೋರಿಸ್ಬೇಕ್ರೆ, ಎಲ್ಲದ್ರಲ್ಲಿ ಅಂಬಲ್ ತೋರಿಸ್ಬೇಕು ಸರ್. ಸೊ ಅದು ನನ್ನ ಪಾಲಿಸಿ. ಯೂಶಲಿ ಸಮಾಜ ಬದುಕೋದು ಹೆಂಗೆ ಅಂದ್ರೆ, ಲೈಕ್ ಯಾರೋ 4 ಜನಕ್ಕೋಸ್ಕರನೇ ನಾವು ಬದುಕ್ತಾ ಇರ್ತೀವಿ. 4 ಜನ ಏನ್ ಅನ್ಕೊಂತಾರೋ, ಅವ್ರು ಏನ್ ಅನ್ಕೊಂಡ್ಬಿಡ್ತೀರೋ, ನಮಗೋಸ್ಕರ ನಾವು ಬದುಕ್ಬೇಕು, ನಮಗೋಸ್ಕರ ನಾವು ಬದುಕ್ಬೇಕು. ನಮ್ ಡೈಲಿ ಯೋಚನೆಗಳದೇ ಇರುತ್ತೆ. ನಾವು ಬೆಳಿಗ್ಗೆ ಅಂತ ಒಂದು 18 ಅವರ್ ವರ್ಕ್ ಮಾಡಿದ್ರು, 10 ಅವರ್ ಅದೇ ಇರುತ್ತೆ ನಮ್ ತಲೆ. ಅವ್ರೇನ್ ಅನ್ಕೋತಾರೋ, ಇವ್ರೇನ್ ಅನ್ಕೋತಾರೋ, ಏನ್ ಹೇಳ್ತಾರೋ, ಹಂಗ್ ಮಾಡುದು ಬೇಡ. ನಾವು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ನಿಮ್ಗೆ ಈ ಡೈಲಾಗು ನಮ್ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ ಸರ್. ಸೂಪರ್. ಸೇಮ್ ಡೈಲಾಗ್ ಇದೆ, ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ. ಸೇಮ್ ಡೈಲಾಗ್ ಇದೆ ಸರ್. ಒಬ್ಬ ಮನುಷ್ಯ ಸರ್ ಭೂಮಿ ಮೇಲೆ ಹುಟ್ಟಿದ್ಮೇಲೆ ಅವನಿಗೋಸ್ಕರ ಅವ್ನು ಜೀವನ ಮಾಡ್ಬೇಕು ಫಸ್ಟ್. ಯೂಶಲಿ ಹಂಗೆ ಆಗುತ್ತೆ. ಈಗ ನಾವು ತಿನ್ನೋ ತಿಂಡಿ ನಾವು ಅಲ್ಲಿ ತಿನ್ಬಿಟ್ಟು ಫುಟ್ಪಾತ್ ಮೇಲೆ ನಾನು ತಿನ್ಲಿಕ್ಕೆ ನನ್ಗೆ ಯಾವ್ದಕ್ಕ ಯೋಚನೆ ನಾಚಿಕಿಲ್ಲ, ಯಾವ್ದಕ್ಕಿಲ್ಲ. ನಾನು ಇರೋದು ಹಿಂಗೆ, ನಾನು ತಿನ್ನೋದು ರೋಡ್ ಸೈಡ್ ತಿಂತಿರ್ತೀನಿ. ನಂಗೆ ಎಷ್ಟೋ ಜಾಗದಲ್ಲಿ ಹೇಳೋರು, ನೀವೇನ್ ಸರ್ ಇಲ್ಲಿ ತಿನ್ನೋದು, ನೀವೆಲ್ಲ ಅಲ್ಲಿ ತಿನ್ಬೇಕು. ಏನು ಅದ್ರಲ್ಲಿ ಏನಿದೆ? ಅದು ಏನಿದೆ, ನೀವು ಇಲ್ಲೇ ತಿಂತಿದ್ದೀರಿ, ನಾನು ಇಲ್ಲೇ ತಿಂತಿದ್ದೀನಿ ಅಲ್ವಾ. ಎಷ್ಟೋರ್ಗಂದ್ರೆ ನಾನು ಹೋಗೋ ಓಡಿಸೋ ಬೈಕು ಹೀರೋ ಹೋಂಡಾ ಫ್ಯಾಷನ್ ಪ್ರೊ ಬೈಕ್. ಅದಕ್ಕೆ 15-16 ವರ್ಷ ಆಯ್ತು. ನಮ್ ಡ್ಯಾಡಿ ಓಡಿಸ್ತಿದ್ರು, ಅವಾಗಿಂದ ಓಡಿಸ್ತಿದ್ರು ಬೈಕ್. ನಾನು ಈಗ್ಲೂ ಓಡಿಸ್ತೀನಿ. ನಾನು ಈಗ್ಲೂ ಓಡಿಸಿದಾಗ ನಗ್ತಾರೆ, ಒಂಥರ ಏನ್ ನಿದ್ದಲ್ಲಿ ಬರ್ತಾನೆ ಹಿಂಗೆಲ್ಲ. ಅದ್ರಲ್ಲಿ ಏನಿದೆ? ಹೌದು, ನಾನ್ ಹೆಂಗಿದ್ದೀನಿ ಹಂಗೆಲ್ಲ ನಮ್ಮ ಇಷ್ಟದ ಪ್ರಕಾರ ನಾವು ಬದುಕ್ಬೇಕು ಅಷ್ಟೇ. ಸೊ ನನಗೆ ಬೇರೆಯವರು ಎಜುಕೇಟ್ ಮಾಡ್ಲಿಕ್ಕೆ ಬರ್ತಾರೆ, ಈಗ ಹೋಗ್ಬೇಡ, ಸ್ಟ್ಯಾಂಡರ್ಡ್ ಇದಲ್ಲ, ಮಾತಾಡೋರು ಮಾತಾಡ್ಸಲ್ಲ, ಒಂಥರ ಬೇರೆ. ನಾನು ಹೇಳಿದ್ದೀನಿ ಸರ್ ಸುಮಾರು ಸತಿ, ನಾನೇ ಸುಮಾರು ಸತಿ ಹೇಳಿದ್ದೀನಿ. ಬಟ್ ನಾನು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ ಸೀರಿಯಸ್ ಆಗಿ. ಈ ಕ್ವೆಶನ್ಗೆ ಒಂದು ಇನ್ಸಿಡೆಂಟ್ ಇದೆ ಸರ್. ನಾನು ಇವರು ತಿರುಪತಿಗೆ ಹೋಗ್ತಿದ್ವಿ ಒಂದಿನ. ಹೊಸಕೋಟೆ ಟೋಲ್ ಇಂದ ಹಿಂದೆಗಡೆ ಲೆಫ್ಟ್ ಅಲ್ಲಿ ಒಂದು ಹೋಟ್ಲ್ ಇದೆ ಸರ್, ಚೆನ್ನಾಗಿದೆ ಹೋಟ್ಲು. ನಾನು ಇವರು ಊಟ ಮಾಡೋಣ ಅಂತ ಹೋಗಿದ್ದೀವಿ, ಮೀಲ್ಸ್ ತಗೊಂಡಿದ್ದೀವಿ. ತಗೊಂಡಿನೇನು ತಿನ್ಬೇಕು ಸರ್, ಯಾವುದೋ ಒಂದು 3 ಜನ ಹುಡುಗಿರು ನೋಡ್ತಾನೆ ಇದ್ರು ಇವ್ರನ್ನ. ನಾನು ಸರ್ ನೋಡ್ತೀಯಾರ ನೋಡಿ, ಸುಮ್ಮನಿರಿ ಅವರೇ ಬರಲಿ ಅಂತ ಅಂದ್ರು. ಬಂದು ಏನು ಕೇಳಿರ್ಬೋದು ಸರ್ ಅವರು? ಏನು ಕೇಳಿದ್ರು? ಅವರು ಆ ಎಕ್ಸೈಟ್ಮೆಂಟ್ ಅಲ್ಲೋ ಏನೋ ಗೊತ್ತಿಲ್ಲ ಪಾಪ, ಸರ್ ನೀವು ಇಲ್ಲಿ ತಿಂತೀರಾ ಅಂತ ಕೇಳಿದ್ರು. ಇಲ್ಲೆಲ್ಲ ತಿಂತೀರಾ ನೀವು? ಇಲ್ಲಿ ತಿಂತೀರಾ ಅನ್ನ ಅಲ್ವಾ ಸರ್ ಎಲ್ಲೇ ಆದ್ರೂ? ಅವ್ರು ಅದೇ ಇನ್ನೆಲ್ಲಿ ತಿನ್ಬೇಕು ಮೇಡಮ್ ಹೇಳಿ ಅಂತ ಏನೋ ಅಂದ್ರು. ಆಮೇಲೆ ಮಾತಾಡ್ಕೊಂಡು ಹೋದ್ರು.
ಅವ್ರಿಗೆ ಏನಿದೆ ಗೊತ್ತಿಲ್ಲ ನೋಡಿದ್ರೆ ಅಂದ್ರೆ ತೆರೆ ಮೇಲೆ ಬರೋರೆಲ್ಲ ಮೇ ಬಿ ಎಲ್ಲ 5 ಸ್ಟಾರ್ ಹೋಟ್ಲು 7 ಸ್ಟಾರ್ ಹೋಟ್ಲು ಇರ್ತಾರೆ ಅಂತ ಫೀಲಿಂಗ್ ಹೊರಟೋಗ್ಬಿಡ್ತಾರೆ ಮೇ ಬಿ. ಬಟ್ ಇಲ್ಲ ಸರ್ ಹಂಗಿಲ್ಲ. ಹಂಗೆ ದುನಿಯಾ ಹಂಗಿಲ್ಲ, ಪ್ರಪಂಚ ಅಲ್ಲಲ್ಲ ಯಾರು ಹಂಗಿಲ್ಲ. ಎಷ್ಟು ದಿನ ತಿನ್ಬೋದು ಸರ್ 7 ಸ್ಟಾರ್ 5 ಸ್ಟಾರ್ ಹೋಟ್ಲ್? ಹೌದು ಅಲ್ಲಿ ಹೋಗೋಕ್ಕೂ ದುಡ್ಡು ಬೇಕಲ್ಲ ಸರ್, ದುಡ್ಡು ಆತರ ಬರ್ಬೇಕಲ್ಲ. ದಿನ ಇದ್ರು ಆ ಟೇಸ್ಟ್ ನಮ್ಗೆ ಏನೇ ಆದ್ರೂ ಆ ಬಾಡಿಗೆ ಹೋಗಲ್ವೇನೋ, ಮೇ ಬಿ ಆ ಟೇಸ್ಟ್ ನಾಲಿಗೆಗೆ ಹೋಗಲ್ವೇನೋ, ಅದು ಸಿಗಲ್ಲ ಅಲ್ವಾ? ನಾವು ಪಕ್ಕ ದೇಸಿ ಅಲ್ವಾ ಸರ್, ದೇಸಿ ನಮಗ್ ದೇಸಿನೇ ಇಷ್ಟ ಆಗುತ್ತೆ. ನೀವು ಹಿಂಗೆ ಹೋದ್ರೆ ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಸೆಲೆಬ್ರಿಟಿಗಳು ನೋಡಿದೆ, ನಾನು ಅಲ್ಲೆಲ್ಲೋ ಒಂದ್ ಕಡೆ ಪಾನಿಪುರಿ ತಿಂತಿದೆ, ಒಂದೊಂದ್ಸಲಿ ದರ್ಶನ್ ಸರ್ ಮೊನ್ನೆ ಯಾವ್ದೋ ದರ್ಶನ್ sir ವೈರಲ್ ಆಯ್ತು ಅದು, ಹಂಗೆ ಹೇಳಿದ್ದಾರೆ. ಅದ್ ನೋಡಿ ಅವ್ರು ಹೇಳಿದ್ ಒಂದೇ ಒಂದು ಮಾತಿಗೆ ಒಬ್ಬನ ಜೀವನನೇ ಕ್ರಿಯೇಟ್ ಆಯ್ತು. ಹೌದು, ಯೂಶಲಿ ಅಲ್ಲಿ ಬಿಸ್ನೆಸ್ ಜಾಸ್ತಿ ಅದು, ಜನ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದು, ಎಕ್ಸಾಕ್ಟ್ಲಿ. ಅವ್ರ ಜೀವನ ಕಟ್ಕೊಂಡ್ರು ಪಾಪ. ನೋಡಿ ಅದನ್ನೆಲ್ಲ ದರ್ಶನ್ ಸರ್ ಹೇಳ್ತಾರಲ್ಲ, ಸೊ ಅವ್ರಿಗೆ ನಾವು ಕ್ರೆಡಿಟ್ ಹೇಳ್ಬೇಕು. ಯಾಕಂದ್ರೆ ಅವ್ರು ಹಂಗೆ ಬಂದಿದ್ದಾರೆ ಪಾಪ ಅಲ್ವಾ. ಅವ್ರೇನು ಹುಟ್ಟಿದ ತಕ್ಷಣ 7 ಸ್ಟಾರ್ ಹೋಟೆಲ್ ಹಂಗೆ ನೋಡಿ ಅವ್ರು ಬಂದಿರೋ ಆ ದಿನ ಹೆಂಗೆ. ಸೊ ಅವ್ರು ಈಗಲೂ ಅದನ್ನ ಮರ್ತಿಲ್ಲ, ಈಗಲೂ ಅವ್ರಿಗೆ ಆ ತರದ ಟೇಸ್ಟ್ ಇಷ್ಟ, ಅಲ್ಲೇ ಹೋಗಿ ತಿಂತಾರೆ. ಹೌದು ಹೌದು ಹೌದು. ಸೊ ಅವರು ಬೆಳೆದಿದ್ದೆ ಹೆಂಗೆ. ನೀವು ಎಷ್ಟೊಂದ್ಸಲಿ ಅಪ್ಪು ಸರ್ ಕೋಟೆರಿಪತಿಗಳಲ್ಲಿ ಹೇಳ್ಕೊಂಡಿರೋದು, ಅಣ್ಣವರು ಸಿನಿಮಾಗಳಲ್ಲಿ ಅಣ್ಣವ್ರು ಎಷ್ಟೋ ಹೋಟ್ಲುಗಳಿಗೆ ಹೋಗಿ ತಿಂದಿರೋ ಫೋಟೋಗಳು ಹಾಕಿದ್ರು, ಚಿಕ್ಕ ಚಿಕ್ಕ ಹೋಟ್ಲುಗಳು, ಎಷ್ಟೋ ಹೋಟ್ಲುಗಳು. ಹೌದು, ತುಮಕೂರಿಗೆ ಹೋಗಿ, ಉತ್ತರ ಕನ್ನಡಕ್ಕೆ ಹೋಗಿ, ಎಲ್ಲೂ ಹೋಗ್ಲಿ ಎಲ್ಲ ಜಾಗದಲ್ಲಿದೆ. ಎಲ್ಲರಿಗಂದ್ರೆ ಮೈಸೂರಲ್ಲಿ ಒಂದು ಲಾಡ್ಜ್ ಇದೆ ಸರ್, ಅದ್ರ ಹೆಸರು ನೆನಪಿಲ್ಲ. ಅಲ್ಲಿ ಕೆಳಗಡೆ ಒಂದು ರೂಮ್ ಇದೆ, ರಿಸೆಪ್ಷನ್ ಹಿಂದ್ಗಡೆ ರೂಮ್ ಇದೆ. ಆ ರೂಮ್ ಬಂದ್ ಮಾಡಿದ್ದಾರೆ ಈಗಲೂ. ಆ ರೂಮ್ ಯಾರಿಗೂ ಕೊಡಲ್ಲ, ಓನ್ಲಿ ಆ ಸರ್ ಇದು ರಾಜ್ಕುಮಾರ್ ಸರ್ ಮೆಮೊರಿಗೆ. ಯಾಕಂದ್ರೆ ಅವ್ರ ಶೂಟಿಂಗ್ ಇದ್ದಾಗ ಅಲ್ಲೇ ಬಂದು ಸ್ಟೇ ಆಗ್ತಿದೆ ಅಂತೆ. ಸೊ ಕಂಪ್ಲೀಟ್ ಅದು ಡೆಕೋರ್ ಮಾಡಿ ಅವ್ರ ಫೋಟೋಗಳನ್ನ ಹಾಕಿ, ಸೊ ಆಗ 90s ಅಲ್ಲಿ ಹೆಂಗಿತ್ತು, ಸೊ ಹಂಗೆ ಇಟ್ಟಿದ್ದಾರೆ ಸರ್. ಆ ರೂಮ್ ಮಿಕ್ಕಿದೆಲ್ಲ ಫುಲ್ ಆಲ್ಟರ್ ಮಾಡಿದ್ದಾರೆ. ಸೊ ಗ್ರೇಟ್ ಹಂಗಿದ್ರು ಹಂಗೆ ಬಂದಿದ್ದಾರೆ, ಅದನ್ನೆಲ್ಲ ಮೆಮೊರಿಯಾಗಿ ಇಟ್ಟಿದಾರಲ್ವಾ. ಸೊ ಅಲ್ಲಿದ್ದಾಗ ನನಗೂ ಒಂಥರ ಖುಷಿ ಆಗ್ತಿತ್ತು. ಅವ್ರಿಗಿನ ಸಿಂಪ್ಲಿಸಿಟಿ ಬೇಕಾ ಸರ್? ರಾಜ್ಕುಮಾರ್ ಸರ್ಗಿಂತ ಸಿಂಪ್ಲಿಸಿಟಿ ಬೇಕಾ? ಅವ್ರು ಅಷ್ಟೆಲ್ಲ ಇದ್ರು ಅವ್ರು ಆಗ್ತಿದ್ದೆ ಒಂದು ಪಂಚೆ, ಒಂದು ಶರ್ಟ್ ಅಷ್ಟೇ. ಎಸ್, ಈ ಸಿನಿಮಾ ಆಕ್ಚುಲಿ ಬಂದು ಈ ಒಂದು ಕಾಲಘಟ್ಟಕ್ಕೆ ಬೇಕಾಗಿತ್ತು, ಈ ಜನರೇಷನ್ ಬೇಕಾಗಿತ್ತು. ಎಷ್ಟೋ ಈ ತರ ಕ್ಯಾರೆಕ್ಟರ್ಗಳು ಇದೆ, ತುಂಬಾ ಇದೆ ಸರ್. ಮನೆ ಎಳೆಯೋರಾಗಿ ಕಿರುಕುಳ ಅನುಭವಿಸ್ತಾ ಇದ್ದಾರೆ, ಎಷ್ಟೋ ಜನ ಗಂಡ್ ಮಕ್ಳು ಅವ್ರ ಕಷ್ಟಗಳು ಹೇಳ್ಕೊಳಕ್ಕಾಗಿರಲ್ಲ. 60 to 70% ಮನೆಯಲ್ಲಿ ಇದೆ ಇದೆ ಈ ಸಿಚುವೇಶನ್ ಇದೆ ಸರ್. ಇವಾಗ ಹೆಂಗಾಗಿದೆ ಕಾಲ ಅಂತಂದ್ರೆ ಸರ್, ಒಬ್ಬ ಗಂಡು ಮಗನ್ನೇ ತಗೊಳ್ಳೋಣ ಸರ್, ಎತ್ತೋರ್ಗೆ ಹೆಗಣ ಮುದ್ದು, ಹೌದು ನಂಬ್ತೀವಿ ನಾವು, ಎಲ್ಲ ನಿಜ. ಹೌದು ಸರ್. ಇವಾಗ ಒಬ್ಬ ಮಗ 25, 30, 35 ವರ್ಷವರೆಗೂ ನೋಡ್ತಾರೆ ಸರ್ ಮನೆಯಲ್ಲಿ, ಕೆಲಸ ಮಾಡ್ತಿದ್ದಾನ ಮಾಡ್ತಿಲ್ವ ಅಂತ. ಅವನೇನಾದ್ರೂ ಮಾಡ್ತಿಲ್ಲ ಅಂತಂದ್ರೆ ಅವ್ನ ಮಗನ್ ತರಾನು ನೋಡಲ್ಲ ಸರ್, ನೋಡಲ್ಲ. ಎಕ್ಸಾಕ್ಟ್ಲಿ ಅಲ್ವಾ ಸರ್? ಹೌದು. ಆ ತರ ಇರೋ ಟೈಮಲ್ಲಿ ಏನ್ ಪ್ಲಾನ್ ಮಾಡ್ಬೋದು ಸರ್ ಅವರು? ಫೈನಲ್ ಆಗಿ ಅದೇ ಪ್ಲಾನಿಂಗ್, ಅದೇ ಪ್ಲಾನ್ ಸಿನಿಮಾ. ಯಾವ್ದನ್ನ ಒಳ್ಳೆ ಗೂಡ್ ಪಾರ್ಟಿ ನೋಡಿ ಕೆಲಸ ಅಷ್ಟೇ. ಅದೇ ಪ್ಲಾನಿಂಗ್ ಅಲ್ಲಿ ಇರ್ತಾರೆ. ಹೌದು, ಹಂಗೂ ಉದ್ಧಾರ ಆಗ್ಲೇನ್ ಬಿಟ್ಬಿಡ್ತಾರೆ. ನೀನ್ ಹೋಗಪ್ಪ, ಏನ್ ಮಾಡಕ್ಕಾಗುತ್ತೆ ಸರ್ ಇವಾಗ? ಅಂಡ್ ಅದರ ಕಿರುಕುಳ ಅನ್ಭವಿಸೋರು ಇದಾರೆ ಹೆಣ್ಮಕ್ಳು, ಗಂಡ್ಮಕ್ಳು 100% ಇದ್ದಾರೆ. ಬರೀ ಹೆಣ್ಮಕ್ಳದೇ ಹೇಳ್ತಾರೆ ಎಲ್ಲಾ ವರದಕ್ಷಿಣೆ ಅದು ಇದು ಅಂತ, ಬಟ್ ಗಂಡು ಮಕ್ಳುನು ಆತರ ಅನ್ಭವಿಸ್ತಾರೆ. ನಾನ್ ಕೇಳ್ಬಿಟ್ಟಿದ್ದೀನಿ ಸರ್. ಒಬ್ಳೆ ಮಗಳು 200 ಕೋಟಿ ಆಸ್ತಿ, ಮದುವೆ ಆಗಿ ಮನೇಲಿ ಇರ್ತೀಯ ಅಂದ್ರೆ ನೀವಿಲ್ಲ ಅಂತೀರಾ ಸರ್? ಹೇಳಿ ಸರ್. ಇರ್ಬೋದು ಸರ್, 100% ಹೋಗ್ತೀರಾ ನೀವು? ನಾನು ಹೋಗಲ್ಲ ಸರ್. ಯಾಕೆ? ಅಪ್ಪ ಅಮ್ಮನ್ ಬಿಟ್ಟು ಹೋಗೋದು ಹೆಂಗ್ ಸರ್? ಅವರೇ ಕೋಟಿ, ಅವ್ನು ಕರ್ಕೊಂಡು ಹೋಗ್ಬಿಡೋಣ ಅಂತ ನೋಡಿ. ನೀವು 100 ಇಟ್ಕೊಳ್ಳಿ, 50-50 ಅಲ್ಲಿ ಶೇರ್ ಮಾಡೋದಲ್ಲ, ಬೇಡ ಸರ್. ಸರಿ, ಏನಾಗ್ಬಿಡುತ್ತೆ ಅಂತ ಟೈಮ್ಗಳಲ್ಲಿ ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕಾಗುತ್ತೆ. ಆ ಸಿಚುವೇಶನ್ ಆತರ ಆಗ್ಬಿಡುತ್ತೆ. 100%. ಇಲ್ಲೂ ಹಂಗೆ ಆಗುತ್ತೆ ಸರ್, ಇಲ್ಲೂ ಹಂಗೆ. ಅಪೂರ್ವ ಮೇಡಮ್ ಹಾಕೊಂಡು ರುಬ್ಬಿದ್ರು ನಿಮ್ಮನ್ನ, ತುಂಬಾ ಹೊಡೆದಿದ್ದಾರೆ. ಹೆಂಗಿತ್ತು ಅವ್ರ ಜೊತೆ ನಡ್ಸೋದು? ಇಲ್ಲ, ಅವರು ತುಂಬಾ ಒಂದು ಆಕ್ಟಿವ್ ಸರ್. ಆಕ್ಟಿವ್ ಅಂದ್ರೆ ಅವ್ರಿಗೊಂದು ಸೀನ್ ಹೇಳಿದ ತಕ್ಷಣನೇ ಅವರು ಟಕ್ ಅಂತ ರೆಡಿಯಾಗಿ ಆಯ್ತು. ಅದಕ್ಕೆ ಒಂದ್ ಹೇಳಿದ್ರೆ 10 ರೇಂಜ್ ಬೇರೆ ಬೇರೆ ಲೆವೆಲ್ ರೆಡಿ ಆಗಿರ್ತಾರೆ. ಅಂದ್ರೆ ಅಂತ ಒಬ್ರು ಸ್ಮಾರ್ಟ್ ಆರ್ಟಿಸ್ಟ್ ಅವರು. ನಮಗ್ ಸೆಟ್ಟಲ್ ಅಂತೂ ಸಖತ್ ಮಜಾ ಇರ್ತಿತ್ತು ಸರ್. ಯಾಕೆ ಅಂತಂದ್ರೆ ನಾವು ಒಂದು ಕಡೆ ಇಬ್ರು ಸೇರಿದಾಗ ಒಂದು ಕಾಮಿಡಿ, ಆ ತರ ಒಂದು ಮಜಾ. ಇನ್ನೊಂದು ಕಡೆ ಏನಂದ್ರೆ ಸರ್, 2 ಘಟಿಗಳು ಆಕ್ಟಿಂಗ್ ಬಿದ್ರೆ ನೀನಾ ನಾನಾ ಅಂತ ನೋಡ್ಕೊಂಡು ನಿಂತ್ಕೊತಾರೆ. ಪೈಪೋಟಿಲ್ಲ. ಹೌದು, ಅದ್ ನೋಡೋಕ್ಕೂ ಮಜಾ ಇರುತ್ತೆ. ಅದು ನೋಡೋದೇ ನಿಮ್ಗೆ ಮಜಾ. ಎಲ್ಲ ಇತ್ತು ಸರ್. ಆಕ್ಟಿಂಗ್ ನೀನ್ ಚೆನ್ನಾಗಿ ಮಾಡ್ತಿದ್ಯಾ ಅಂದಾಗ ನಿನಗಿನ ಚೆನ್ನಾಗಿ ನಾನ್ ಮಾಡ್ತೀನಿ ಅಂತ ಇವ್ರು ಇತ್ಕೊಳ್ಳೋರು. ಸೊ ಅದು ಎಕ್ಸ್ಟ್ರೀಮ್ಲಿ ಸಕ್ಕದಾಗಿತ್ತು ಅದು. ಸೂಪರ್. ಅಂಡ್ ಈ ಪ್ರೆಸೆಂಟ್ ಜನರೇಷನ್ಗೆ ಇದು ಬೇಕಾಗಿತ್ತು ಒಂದು ಕತೆ. ಯಾಕಂದ್ರೆ ಈ ಕಾಲದಲ್ಲಿ ನಡೀತಿದೆ, ಪ್ರೆಸೆಂಟ್ ಕತೆ ಇದೆ ಆಕ್ಚುಲಿ. ಯಾವುದೋ ಫ್ಯೂಚರ್ ಹಿಂದೇನೂ ಇದ್ದೋ ಈ ಕತೆಗಳು, ಬಟ್ ಈ ಪ್ರೆಸೆಂಟ್ಗೆ ಬೇಕಾಗಿರುವಂಥದ್ದು. ಎಷ್ಟೋ ಜನ ಗೇಮಿಂಗ್ ಆಡ್ಕೊಂಡು ಅಥವಾ ಮೊಬೈಲ್ಗಳಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ, ಬೇರೆ ಬೆಟ್ಟಿಂಗ್ ಆಡ್ಕೊಂಡಿರ್ಬೋದು, ಬೇರೆ ಬೇರೆ ರೀತಿಯಾಗಿ ತೊಡ್ಕೊಂಡ್ಬಿಟ್ಟಿದ್ದಾರೆ. ಅಡಿಕ್ಷನ್ಸ್, ಕ್ರಿಕೆಟ್ ಇರ್ಬೋದು, ಸಮಥಿಂಗ್ ಏನೇನೋ ಎಲ್ಲ ಥರನೂ ಅಡಿಕ್ಟ್ ಆಗಿ ಸೋಂಬೇರಿಗಳಾಗ್ತಿದ್ದಾರೆ. ಎಕ್ಸಾಕ್ಟ್ಲಿ. ಕಷ್ಟ ಬಿದ್ದ ದುಡಿಯೋದೇ ಯೋಚನೆ ಇಲ್ಲ, ಯಾವ ಥರ ಈಸಿಯಾಗಿ ಮನಿ ಅರ್ನ್ ಮಾಡಬೇಕು ಅನ್ನೋದು ಯೋಚನೆಯಲ್ಲಿ ಇರ್ತಾರೆ. ಅಂಥ ಟೈಮಲ್ಲಿ ಬಂದಿರೋಂಥ ಸಿನಿಮಾ
ಆಲ್ ದ ವೆರಿ ಬೆಸ್ಟ್. ನಿಮಗೆ ಈ ಥರ ಒಂದು ಕತೆ ಕೊಟ್ಟಿರೋದಕ್ಕೆ ಆ್ಯಂಡ್ ಸೂರಜ್ ಅವ್ರು ಲೀಡ್ ಆಗಿ ಮಾಡಿರೋದಕ್ಕೆ ಆಲ್ ದ ವೆರಿ ಬೆಸ್ಟ್. ಈಗ ಸಿನಿಮಾ ರಿಲೀಸ್ ಯಾವಾಗ ಪ್ಲ್ಯಾನ್ ಮಾಡಿದ್ವಿ ಸರ್? June 7th ರಿಲೀಸ್ ಆಗ್ತಿದೆ ಸಿನಿಮಾ. ಸೊ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ಇವ್ರು ಹೇಳ್ದಂಗೆ ಫೈಟ್ ಇಲ್ಲ ನಮ್ದ್ರಲ್ಲಿ. ಅಂದರೆ ನಿಮ್ಗೊಂದು ಕ್ಲೀನ್ ಫ್ಯಾಮಿಲಿ ಡ್ರಾಮಾ ಸರ್. ನೀವು ಬಂದರೆ ಒಂದು ಒಳ್ಳೆ ವೈಬಿಂದಂತೂ ಆಚೆ ಹೋಗ್ತೀರಾ. ಸೂಪರ್. ಆಮೇಲೆ ನಿಮಗೆ ಕನೆಕ್ಟ್ ಆಗುತ್ತೆ ಸರ್ ಸಿನಿಮಾ. ಎಕ್ಸಾಕ್ಟ್ಲಿ. ನಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನೋಡಿರ್ಬೋದು, ಕೇಳಿರ್ಬೋದು, ಅನುಭವಿಸಿರ್ಬೋದು. ಅದೇ ಸಿನಿಮಾಲಿದೆ ಸರ್. ಸೂಪರ್ ಸರ್. ಏನು ಹೇಳ್ತೀರಾ ಸರ್? ಅದೇ ಸರ್, June 7th ರಿಲೀಸ್ ಆಗ್ತಿದೆ. ಸೊ ಎಲ್ಲ ಹೇಳೈತಿ, ಫೈಟ್ ಇಲ್ಲ, ಬಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಒಂದೊಳ್ಳೆ ಚೇಂಜ್ ಓವರ್ ಇದೆ. ಸೊ ಆ ಥರ ಒಂದು ಪಾತ್ರಗಳಿದ್ರೆ ಇರ್ತಾರೆ. ನೀವೇನಾದ್ರು ನೋಡಿದ್ರೆ ಒಂದು ಕ್ಷಣದ ರೇಸ್, ನಾನು ಚೇಂಜ್ ಆಗಬೇಕು, ನನ್ನ ಲೈಫ್ ಇನ್ನೂ ಬೇರೆ ಥರ ಇದೆ, ನಾನು ನೋಡಬೇಕು ಅನ್ನೋದೊಂದು ಗ್ಯಾರಂಟಿ ಅವನಿಗೆ ಬಂದೇ ಬರುತ್ತೆ. ಸೊ ಸಿನಿಮಾ ಅಂತೂ ಚೆನ್ನಾಗಿದೆ. ಸೊ ಎಲ್ಲರೂ ಬನ್ನಿ 7th ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಕಂಡೋರ್ ಮನೆ ಕತೆ ಅಲ್ಲ, ನಿಮ್ಮನೆ ಕತೆನೂ ಆಗಿರುತ್ತೆ ಅಥವಾ ಬೇರೆಯವ್ರ ಮನೆ ಕತೆ ಆಗಿರುತ್ತೆ. ಕಂಡೋರ್ ಮನೆ ಕತೆ ನೋಡೋದಕ್ಕೆ ಅಂದರೆ ಈ ಕಂಡೋರ್ ಮನೆ ಕತೆಗೆ ಬಂದು June 7th ರಿಲೀಸ್ ಆಗ್ತಿದೆ, ಬಂದು ನೋಡಿ. ಸೂರಜ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಆ್ಯಂಡ್ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.